ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕುದೂರು ಗ್ರಾಮದಲ್ಲಿ ಶ್ರೀಮತಿ ಅನಿತಾರವರ ನೇತೃತ್ವದಲ್ಲಿ ಮಕ್ಕಳಿಗೆ ಡ್ಯಾನ್ಸ್ ತರಬೇತಿ ನೀಡುವುದರ ಸಲುವಾಗಿ ವಿಕೆ ಅಕಾಡೆಮಿಯನ್ನು ಪ್ರಾರಂಭಿಸಲಾಗಿದೆ. ಹೆಣ್ಣುಮಗು ನಂದಾದೀಪ ಇದ್ದಂತೆ, ಹುಟ್ಟದ ಮನೆಯನ್ನು ಬೆಳಗುತ್ತೆ, ಕೊಟ್ಟ ಮನೆಯನ್ನು ಬೆಳಗುತ್ತೆ. ನಂದಾದೀಪ ಅಂದರೆ ದೇಶೀಯ ಹಸುವಿನ ಸಗಣಿಯನ್ನು ತಂದು ದೀಪ ಮಾಡಿದಂತೆ ಮಣ್ಣಿನ ದೀಪಕ್ಕೆ ಕೆಳಗಡೆ ಇಟ್ಟು ಎಣ್ಣೆಯನ್ನು ಸುರಿದು ರೈತ ಬೆಳೆದಂಥ ಹತ್ತಿಯನ್ನು ಹಾಕಿ ಹಚ್ಚಿದ್ರೆ ಅದು ನಂದಾದೀಪ ಅಂತಾರೆ, ದೇವ್ರ ಮುಂದೆ ಹಚ್ತಾರೆ. ಇಲ್ಲಿ ವಿಕೆ ಅಕಾಡೆಮಿ ಸಂತೋಷ್ ಮಾಡಿಸಿದಾರಲ್ಲ, ಆತನಿಗೆ ಮುಳೆನೇ ಇದ್ದಂಗಿಲ್ಲ, ಶರೀರದಲ್ಲಿ ನೃತ್ಯ ಹೇಳ್ಕೊಡ್ತಾರೆ. ನಾನು 35 ವರ್ಷ ಮೇಷ್ಟ್ರಾಗಿದ್ದುಕೊಂಡು 36 ವರ್ಷ ಪ್ರಜಾವಾಣಿ ಅರೆಕಾಲಿಕ ವರದಿಗಾರನಾಗಿದ್ದುಕೊಂಡು ಮಾಗಡಿ ಒಂದೊಂದು ಮಣ್ಣಿನ ಕಣವೂ ಧನ್ಯ. ನಿಮ್ಗನ್ನಿಸ್ಬೋದು, ಇದೇ ಹೋಬಳಿನಲ್ಲಿ ಜನಿಸಿದಂಥ ನಮ್ಮೆಲ್ಲರ, ನನಗೂ ಕೂಡ ಅನ್ನದಾತರು, ನಡೆದಾಡುವ ದೇವರು ಅಂತಂಥ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ್ ಶಿವಯೋಗಿಗಳನ್ನು ನಾವೆಂದೂ ಮರೆಯೋಕ್ಕೆ ಸಾಧ್ಯ ಇದೆಯಾ? ಅಂಥ ಮಕ್ಕಳಲ್ಲಿ ಕೂಡ ಅವರಿದ್ದಾರೆ. ಹಣ ಮುಖ್ಯ ಅಲ್ಲ, ಮಕ್ಕಳಿಗೆ ಸಾಂಸ್ಕೃತಿಕ ಪರಂಪರೆಯನ್ನು ಕಲಿಸ್ಕೊಡ್ಬೇಕು. ಕುದೂರು ಬೆಟ್ಟ ಇದೆ, ಭೈರವನ ದುರ್ಗ ಅಂತಾರೆ, ಅದು ಇನ್ನೂ ಸಂಶೋಧನೆಗೊಳಗಾಗಬೇಕು. ಕೆಂಪೇಗೌಡರು, 3ನೇ ಕೆಂಪೇಗೌಡರ ವಂಶಜರ ಸಮಾಧಿಗಳಿದೆ ಅಂತಾರೆ, ಸಂಶೋಧನೆ ಆಗಬೇಕು. ಆ ಬೆಟ್ಟದಂಥ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು. ಬರೀ ರ್ಯಾಂಕಿಗೆ, ಅಂಕಕ್ಕೆ ಸೀಮಿತ ಆಗಬಾರ್ದು. ಮಕ್ಕಳಲ್ಲಿ ಸಾಂಸ್ಕೃತಿಕ ಕಲೆಯನ್ನು ಬಿತ್ತಿ ಬೆಳೆಸಬೇಕು. ಮಕ್ಕಳೇ ಮುಂದಿನ ಭವ್ಯ ಭಾರತದ ಪ್ರಜೆಗಳು ಅಂತ ಹೇಳ್ತಾ, ಬೇರೆ ಯಾರಾದ್ರೂ ಮಾಡಿದ್ರೆ ಅದು ತೂಕ ಬೇರೆ. ಆದರೆ ಅವ್ರದೇ ಶೆಡ್ಡು, ಅವ್ರದೇ ಮಗಳು, ಮಗಳ ಬದುಕು ಮತ್ತು ಭವಿಷ್ಯ, ಈ ಥರದ ಯೋಚನೆ ಮಾಡ್ಕೊಳ್ತಿರೋ ಇವರು ಸಾಮಾನ್ಯವಾಗಿ ನಮಗೂ ಮಾರಣ್ಣ ಅವ್ರಿಗೂ ನಮಗೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದಂಗೆ ನನಗೂ ಬಾಲರಾಜ್ ಅವ್ರಿಗೂ ರಾಜಕೀಯ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದ್ದಾವೆ. ನನಗಿದೆ ಯಾಕೆ ನಾನು ಸ್ವಲ್ಪ ಸಾಕಷ್ಟು ಚರ್ಚೆಗಳು ಮಾಡಿದ್ದೀನಿ ನಾನು. ಅದಕ್ಕೆ ಆದರೆ ಅದನ್ನೆಲ್ಲವನ್ನೂ ಮೀರಿ ಬಾಲರಾಜ್ ಅವರು ಇವತ್ತು ಮಾತಿತ್ತಲ್ಲ, ತುಂಬ ಘನವಾದ ತೂಕವಾದ ಮಾತಾಡೋದು, ಮಕ್ಕಳು ಬರಬೇಕು ಮತ್ತೆ ಅದು ಹೇಳಿದ್ದು ಟ್ಯಾಲೆಂಟ್ ಇದೆ ತೋರಿಸಿರ್ತಾರೆ. ಈ ಮಾರಣ್ಣವರು ಸುದೀರ್ಘವಾಗಿ ಮಾಗಡಿ ತಾಲೂಕಿನ ಒಂದು ಚರಿತ್ರೆಯನ್ನ, ವಿವರಗಳನ್ನ ತಿಳ್ಕೊಂಡಿರುವಂತ ಬೆನ್ನೆಣಿಕೆಯಷ್ಟು ಮಾಗಡಿ ತಾಲೂಕಿನ ವ್ಯಕ್ತಿಗಳಲ್ಲಿ ಮಾರಣ್ಣವರು ಕೂಡ ಒಬ್ರು. ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಬರವಣಿಗೆಗೆ ನಮ್ಮಂತ ಬರಹಗಾರರಿಗೆ ಒಂದು ಮಾರ್ಗದರ್ಶನದ ಹಾಗೆಯನ್ನು ಹಾಕಿಕೊಟ್ಟವರು ಮಾರಣ್ಣವರು. ಬರವಣಿಗೆ ಮಾಡ್ತಾರೆ, ವೆಂಕಟೇಶ್ ಅವರು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಒಂದು ಒಳ್ಳೆಯ ಪರಂಪರೆ. ನಮಗೇನಾದ್ರು 4 ಒಳ್ಳೆ ಮಾತುಗಳು ಬರ್ತವೆ, ಒಂದಷ್ಟು ಬರವಣಿಗೆಗಳು ಬರ್ತವೆ ಅಂತಂದ್ರೆ ಇಂಥ ಮರಗಳ ನೆರಳಿನಲ್ಲಿ ನಾವು ಇದ್ದದ್ದಕ್ಕೆ ನಾನು ಕ್ಲಬ್ ಮಾಡಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟ್ ನಾನು ಮಾರಣ್ಣ ಸರ್ ಹತ್ರ ಹೋದೆ. ಮಾರಣ್ಣ ಸರ್ ನನಗೆ ಕಂಪ್ಲೀಟ್ ಆಗಿ ಮಾಡಿ ಹಿಸ್ಟ್ರಿ ಏನು ಕೇಳಿದ್ರಲ್ಲ, ಹಾಗೆ ನಾನು ಸ್ಟಾರ್ಟ್ ಮಾಡಬೇಕು ಅಂದರೆ ಅವ್ರದ್ದೊಂದು ನನಗೆ ದಾರಿ ಅಲ್ಲಿಂದನೇ ಶುರು ಆಗಿದ್ದು. ಮತ್ತು ವೆಂಕಟೇಶ್ ಸರ್ ಕೂಡ ನನ್ನ ಜೊತೆ ಕ್ಲಬ್ ಶುರು ಆದಾಗಲಿಂದ ಇಲ್ಲಿವರೆಗೂ ನಮ್ಮ ಜೊತೆಲೇ ಇದ್ದಾರೆ, ಮುಂದಕ್ಕೂ ನನ್ನ ಜೊತೆ ಇರ್ತಾರೆ, ನಾನು ಅವ್ರ ಜೊತೆ ಇರ್ತೀನಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಫಸ್ಟ್ ಇಂಟೆನ್ಷನ್ ಏನಂದರೆ ಮಕ್ಕಳಿಗೆ ಆಪರ್ಚುನಿಟಿ ಕೊಡಬೇಕು.
ಇಲ್ಲಿ ಅವಕಾಶಗಳಿಲ್ಲ. ನಾವಿಲ್ಲಿ ಕೂಡ ಯಾವುದೇ ಅಂತ ಸ್ಪೋರ್ಟ್ಸ್ ಆಗಲಿ ಡ್ಯಾನ್ಸಿಗಾಗಲಿ ಯಾವುದೇ ರೀತಿಯಾದಂಥ ಅವಕಾಶ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಸೊ ನನಗೆ ಆ ಕಡೆ ಹೋಗಿ ಇರಲಿಲ್ಲ. ಸಿನ್ಸ್ ಫ್ಯಾಮಿಲಿ ಕೂಡ ಈ ಥರ ಬಂದಿರೋದ್ರಿಂದ ನಾನು ಆಪರ್ಚುನಿಟಿ ನೋಡಿದೆ, ನನ್ನ ಕೈಲಿ ಆಗುತ್ತೆ ಇದನ್ನು ಮಾಡಬೇಕು ಅನ್ನೋದೊಂದು ತಲೆಗೆ ಬಂತು. ನನಗೆ ಶುರು ಆಯಿತು, ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡಿದೆ. ಈಗ ನಮ್ಮಲ್ಲಿ ಆಲ್ಮೋಸ್ಟ್ 100 ಜನ ಮಕ್ಕಳು ಟ್ರೈನ್ ಮಾಡ್ತಾ ಇದ್ದಾರೆ, 100 ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಬ್ಯಾಡ್ಮಿಂಟನ್, ಡ್ಯಾನ್ಸ್, ಹೆಚ್ಚಾಗಿ ಡ್ಯಾನ್ಸೇ. ನಿಮ್ಗೆ ಎಲ್ಲರಿಗೂ ಒಳ್ಳೆ ಮಾಸ್ಟರ್ ಸಿಕ್ಕಿದ್ದಾರೆ. ಸೊ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ. ಈ ಟೀಚರ್ನ ಖಂಡಿತ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಮೇನ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಒಂದು ಇವೆಂಟ್ ಸ್ಟಾರ್ಟ್ ಮಾಡಿದಾಗ ಮಕ್ಕಳು ಸಡನ್ ಆಗಿ ಕಲಿಯೋಕ್ಕಾಗಲ್ಲ. ಡ್ಯಾನ್ಸೇ ಆಗಲಿ ಸ್ಪೋರ್ಟ್ಸೇ ಆಗಲಿ ಏನೇ ಆಗಲಿ ಬೇಗ ಕಲಿಯೋಕ್ಕಾಗಲ್ಲ. ಅವ್ರಿಗೆ ಅದರದ್ದೇ ಆದಂಥ ಟೈಮ್ ಬೇಕಾಗುತ್ತೆ. ಮತ್ತೆ ಅವ್ರು ಅದರಲ್ಲೇ ಇನ್ವಾಲ್ವ್ ಆಗ್ತಿದೆ. ಕಂಟಿನ್ಯೂ ಆಗಬೇಕು ಅಂದ್ರೆ ಅವರು ಕಂಟಿನ್ಯೂಸ್ ಆಗಿ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಆ ಕಂಟಿನ್ಯೂಸ್ ಆಗಿ ಇನ್ವಾಲ್ವ್ ಆಗಬೇಕು ಅಂದ್ರೆ ಪೇರೆಂಟ್ಸ್ ಎಫರ್ಟ್ ಬೇಕು. ಪೇರೆಂಟ್ಸು ಇಷ್ಟಪಡ್ದಲ್ಲೇ ಮಕ್ಳಿಗೆ ಇಷ್ಟ ಇರುತ್ತೆ, ಬಟ್ ಪೇರೆಂಟ್ಸ್ ಎಫರ್ಟ್ ಆಗಿಲ್ಲ ಅಂತ ಇದು ಕಂಟಿನ್ಯೂ ಆಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಪೇರೆಂಟ್ಸ್ಗೂ ನಮ್ಗೊಂದು ರಿಕ್ವೆಸ್ಟ್ ಏನಂದ್ರೆ, ಅವ್ರು ಎಷ್ಟು ವರ್ಷ ಬೇಕಾದ್ರೂ ಕಲೀಲಿ, ಕಂಟಿನ್ಯೂಸ್ ಆಗಿ ಕಲಿಸೋ ಥರ ಕನ್ಸಿಸ್ಟೆನ್ಸಿ ಮತ್ತೆ ಕಂಟಿನ್ಯೂಸ್ ಆಗಿ ಅವ್ರು ಬಂದಿಲ್ಲ ಅಂದ್ರೆ ಅವ್ರು ಏನೋ ಕಲ್ತ್ಕೊಳ್ಳೋಕ್ಕಾಗಲ್ಲ, ಅಚೀವ್ ಮಾಡೋಕ್ಕಾಗಲ್ಲ. ಮಕ್ಕಳು ಇನ್ನ ಲಾಟ್ ಆಫ್ ಕಾಂಪಿಟೇಷನ್ಸ್ ಇದೆ. ನಿಮ್ಗೆಲ್ಲರನ್ನು ಮಾಗಡಿ ಕರಿತೀನಿ, ಕ್ಲಬ್ ಮಾಗಡಿಗೆ ನಮ್ಮ ಮಕ್ಕಳ ಜೊತೆ ನೀವು ಪ್ರಾಕ್ಟೀಸ್ ಮಾಡಿ ಕಾಂಪಿಟೇಷನ್ಸ್ಗೆ ಹೋಗೋಣ. ಬೆಂಗಳೂರಲ್ಲಿ ಆಪರ್ಚುನಿಟೀಸ್ ಇರುತ್ತೆ, ಕರ್ಕೊಂಡು ಹೋಗ್ತೀವಿ. ನಮಗೇನಂದ್ರೆ ನಿಮಗೆ ಜಾಸ್ತಿ ಆಪರ್ಚುನಿಟೀಸ್ ಕೊಡ್ಬೇಕು. ಇಲ್ಲಿಂದ ನೆಕ್ಸ್ಟ್ ಏನು, ವಾಟ್ ಇಸ್ ದ ನೆಕ್ಸ್ಟ್ ಲೆವೆಲ್, ಅದಾದ್ಮೇಲೆ ಏನು, ಟಿವಿಗೆ ಹೋಗೋದು, ಡ್ಯಾನ್ಸ್ ಕರ್ನಾಟಕ ಹೇಗೆ ಹೋಗೋದು, ಇಷ್ಟೆಲ್ಲ ನೀವು ಹೋಗ್ಬೇಕು. ಅಲ್ಲಿ ಹೋಗಿ ಮಾಡಬೇಕು ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಕಂಟಿನ್ಯೂಸ್ ಆಗಿ ನೀವು ಕ್ಲಾಸ್ ತಗೊಂಡಿಲ್ಲ ಅಂದ್ರೆ, ಅದ್ರಲ್ಲಿ ಇನ್ವಾಲ್ವ್ ಆಗ್ತಿಲ್ಲ ಅಂದ್ರೆ, ಅದ್ರಲ್ಲಿ ಟೈಮ್ ಕೊಡ್ತಾ ಇಲ್ಲ ಅಂದ್ರೆ, ಅದ್ರಲ್ಲಿ ಡೆಡಿಕೇಟ್ ಮಾಡ್ತಿಲ್ಲ ಅಂದ್ರೆ ನೀವು ಅಚೀವ್ ಮಾಡೋಕ್ಕಾಗಲ್ಲ ಮಕ್ಕಳ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಈ ಒಂದು ವಿಕೆ ಅಕಾಡೆಮಿ ನಿರಂತರಕ್ಕೆ ಬೆಳೆಯಲಿ ಅಂತ ಶುಭವನ್ನ ಈ ಸಂದರ್ಭದಲ್ಲಿ ಹಾರೈಸ್ತಾ, ಜೊತೆಗೆ ಈಗ ನಾವು ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇರೋದು ಎಂತೆಂಥ ಪುಟಾಣಿ ಮಕ್ಕಳು ಎಷ್ಟೊಂದು ಅದ್ಭುತವಾಗಿ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಯಾವ್ಯಾವ ಮಕ್ಕಳಿಗೆ ಏನು ಪ್ರತಿಭೆ ಇದೆ ಅಂತಕ್ಕಂಥದ್ದನ್ನು ಗುರುತಿಸೋಕ್ಕಾಗೋದಿಲ್ಲ. ಇವತ್ತಿನ ಜನರೇಷನ್ ತುಂಬಾ ಫಾಸ್ಟ್ ಇದೆ. ನೋಡಿ ಮಕ್ಕಳೇ, ಮೊಬೈಲ್ ಹೇಳುತ್ತೆ ನೋಡು, ನಾನು ಎಷ್ಟು ನೋಡ್ತೀಯೋ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡ್ತೀನಿ ಅಂತೇಳಿ. ಪುಸ್ತಕ ಹೇಳುತ್ತೆ ನನ್ನನ್ನು ಎಷ್ಟು ನೋಡ್ತೀಯೋ ನೋಡು, ನನ್ನನ್ನು ಎಷ್ಟು ನೋಡ್ತೀಯೋ ನೋಡು, ನಿನ್ನನ್ನು ತಲೆ ಎತ್ತುವಂತೆ ಮಾಡ್ತೀನಿ ಅಂತ ಹೇಳಿ ಪುಸ್ತಕ ಹೇಳುತ್ತೆ. ಪುಸ್ತಕವನ್ನು ನಾವು ನೋಡೋದನ್ನ ಕಲಿಯೋಣ ಅಂತ ಹೇಳ್ತಾ
ಮೇಡಮ್ ಏನು ಈ ಕಾರ್ಯಕ್ರಮ ಈ ಅಕಾಡೆಮಿ ಸ್ಟಾರ್ಟ್ ಮಾಡೋರೆ 2019ರಲ್ಲಿ ಕೋವಿಡ್ ಇತ್ತು. ಬಹಳಷ್ಟು ಕುಟುಂಬಗಳು ಬಹಳಷ್ಟು ಸಂಬಂಧಿಗಳನ್ನ ಕಳ್ಕೊಂಡ್ಬಿಟ್ಟು ಆ ಟೈಮಲ್ಲಿ ಇವರು ಅವ್ರ ಜೀವನದ ಅಂಗನ್ನ ತೊರೆದು ನಾವೇನು ಈ ನರೇಗಾ ಕೆಲಸಗಳು ಮಾಡಿಸ್ತಿದ್ವು ಹಳ್ಳಿ ಕಡೆ ಗ್ರಾಮ ಪಂಚಾಯತಿಗಳಲ್ಲಿ ಅವ್ರು ಬಂದು ಎದರ್ದಲೆ ಮಾಸ್ಕ್ ಹಾಕ್ದಲೆ ಹಣನ ₹1 ಅವ್ರು ಪಡಿದಲೆ ತಂದು ಕೊಟ್ಟು ಏನೀಗ ಅವ್ರು ಹೇಳಿದ್ರು ನಾನು ಈಗ ಪ್ರಾರಂಭ ಮಾಡಿ ಅಂತ ಹೇಳಿ ನಮ್ಮ ಕಣ್ಣೆದುರಿಗೆ ಬಂದು ಪುತ್ತೂರಲ್ಲಿ, ಬಿಸ್ಕೂರಲ್ಲಿ, ಹುಷಾರಲ್ಲಿ, ಸುತ್ತಮುತ್ತ ಗ್ರಾಮದಲ್ಲಿ ಎಲ್ಲ ಹಣನ ತಂದುಕೊಟ್ಟು ಇವ್ರಿಗಿನ್ನ ದೇವರು ಆಯುಷ ಆರೋಗ್ಯ ಕೊಟ್ಟು ಇವ್ರ ಕುಟುಂಬಕ್ಕೆಲ್ಲ ಆಯುಷ ಆರೋಗ್ಯ ಕೊಟ್ಟು ನಮ್ಮ ಪುತ್ತೂರಮ್ಮ ನಮ್ಮೆಲ್ಲ ಇವ್ರಿಗೆ ದೊಡ್ಡ ಹುದ್ದೆನ ಕೊಡಿ ಅಂತ ಕೇಳ್ಕೊಂತ ಈ ನಮ್ಮ ಈ ಪುತ್ತೂರು ಹಾಗೂ ಸುತ್ತಮುತ್ತಲಿನ ಮಕ್ಕಳು ಏನಿ ಕಲೆಗೆ ಸೇರ್ಕೊಂಡವ್ರೆ, ಸಾಂಸ್ಕೃತಿಕ ಕಲೆಗೆ ಇವರು ಏನು ZTV ನಲ್ಲಿ ನಡೀತದೆ ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮಕ್ಕೆ ಹೋಗಿ ನಮ್ಮ ಪುತ್ತೂರು ಹೋಬಳಿ ಮಾಗಡಿ ತಾಲೂಕು ಕೆಂಪೇಗೌಡರ ನಾಡಿಗೆ ಒಂದು ಹೆಸರನ್ನ ತೆಗಿಬೇಕು ಅಂತ ಹೇಳ್ಕೊಂಡು ಇವರಿಗೆಲ್ಲ ಇವ್ರ ತಂದೆ ತಾಯಿಗಳು ಪ್ರೋತ್ಸಾಹ ಕೊಡಬೇಕು. ನಮಗಾಗಿರೋ ಮೋಸ ನಿಮ್ಮ ಮಕ್ಳಿಗೆ ಆಗ್ಬಾರ್ದು. ಅವ್ರಿಗೊಂದು ವೇದಿಕೆ ಕೊಡಬೇಕು, ಅವ್ರಿಗೊಂದು ಜಾಗ ಕೊಡಬೇಕು, ಅವ್ರಿಗೊಂದು ಏನು ಕಲೆ ಇದೆಯೋ ಅದನ್ನ ಗುರುತಿಸಿ ನಮ್ಮೂರಿಂದ ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅಂತ ನಾನು 5 ವರ್ಷದಿಂದ ತುಂಬ ಸಮ್ಮರ್ ಕ್ಯಾಂಪ್ ಅಂತ ಎಲ್ಲ ಸ್ಟಾರ್ಟ್ ಮಾಡಿ ತುಂಬ ಕಷ್ಟಪಟ್ಟೆ. ಆವಾಗ ಸೋತಿದ್ದೆ ನಾನು. ಆವತ್ತು ನನ್ನ ಜೊತೆಗೆ ಯಾರು ಬರಲಿಲ್ಲ. ಗುರುಗಳೆಲ್ಲರೂ ಟೀಚರ್ಸ್ ನನಗೆ ಸಹಕಾರ ಕೊಟ್ಟರು. ಆದರೆ ಪಬ್ಲಿಕ್ ಅನ್ನೋದು ನನಗೆ ಅಷ್ಟು ಪರಿಚಯ ಇರಲಿಲ್ಲ ಅವಾಗ. ಆದರೆ ಜನಗಳು ಸೇವೆ ಮಾಡಬೇಕು ಅನ್ನೋದು ರಾಜಕೀಯದಿಂದನೇ ಅಂತಾನೆ ಇರಬಾರ್ದು. ಏನಾದರೂ ಒಂದು ಏನು ಗೊತ್ತಿಲ್ಲದೆ ಇರೋದನ್ನ ತೋರಿಸಿ ಅವ್ರಿಗೆ ಏನು ಅಂತ ಅರ್ಥ ಮಾಡಿಸ್ಬೇಕು ಅಂತ ಒಂದು CSP ಸೆಂಟರ್ ಅಂತ ಹೋಗಿ ಎಬ್ಬೆಟ್ ಕೊಟ್ಟರೆ ಒಂದು ದುಡ್ಡು ಬರುತ್ತೆ ಅನ್ನೋದನ್ನ ಇಡೀ ಮಾಗಡಿ ತಾಲೂಕಿಗೆ ಫಸ್ಟ್ ಟೈಮ್ ನಾನು ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಬ್ಯಾಂಕಲ್ಲೂ ಕರೆದಿ ಮ್ಯಾನೇಜರ್ಗಳು ಕೂರಿಸ್ಕೊಳ್ಳೋ ಥರ ಆನ್ಲೈನ್ ಪೇಮೆಂಟ್ಗೆ ತುಂಬಾ ರೈತರಿಗೆ ತುಂಬ ಕಷ್ಟ ಆಗ್ತಿತ್ತು ಅವಾಗ. ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದೀನಿ ಆಧಾರ ಅಂದ್ರೆ ಏನು ಇದೇನು. ಆದರೆ ಮ್ಯಾನೇಜರ್ಗಳು ಯಾರಿಗೂ ಪಬ್ಲಿಕ್ ಸಪೋರ್ಟ್ ಮಾಡೋದಿಲ್ಲ. ಅದೇ ಸಪೋರ್ಟ್ ಮತ್ತೆ ನಾನು ಎಲ್ಲರೂ ಒಂದು ಕೆಲಸ ಅಂತ CSPಗೆ ಅದು ಮಾಡಿದ್ರೆ ಭಯ ಇಲ್ಲ ಅಂತ ಅನ್ನೋದನ್ನು ತೋರಿಸ್ಕೊಟ್ಟು ಎಲ್ಲರಿಗೂ ಒಂದು CSP ಸೆಂಟ್ರ್ ಎಲ್ಲ ಕಡೆನೂ ಆಗೋಂಗೆ ಮಾಡಿ ಮತ್ತೆ ನನ್ನ ಕೆಲಸನ ಮತ್ತೆ ಸ್ಟಾಪ್ ಮಾಡಿಬಿಟ್ಟಿದೆ. ಸೊ ನನ್ನ ಅಂದ್ಕೊಂಡಿದ್ದು ನಾನು ಮಾಡಬೇಕು ಅಂತ ಏನಾದರೂ ಮಾಡಬೇಕು, ಏನಾದರೂ ಒಂದು ಹುಡಿಕೊಂಡು ಎಲ್ಲ ಕೆಲಸ ಮಾಡಿ. ಆದರೆ ಜೊತೆಗೆ ನನಗೆ ಅಕ್ಕ ಇರ್ತಿದ್ರು ಅನ್ಕೊಂಡು ತುಂಬ ಅಂದ್ಕೊಂಡಿದ್ದೆ. ಇವತ್ತು ಅವ್ರಿಲ್ದಂಗೆ ಆಗಿರೋದ್ರಿಂದ ಅವರೇ ನನ್ನ ಜೊತೆಗೆ ನಿಂತು ನಂಗೆ ಧೈರ್ಯ ಕೊಟ್ಟು ಎಲ್ಲ ಸಹಕಾರ ಕೊಟ್ಟು ಒಬ್ಬೊಬ್ಬರನ್ನೇ ಕಳಿಸಿ ನನ್ನ ಸೋತೆ ಅಂದ್ಕೊಂಡು ತುಂಬಾ ಇದಾಗ್ಬಿಟ್ಟಿದೆ. ಮಾರಣ್ಣವ್ರನ್ನ ಕರೆದಿನಿ, ಒಂದು ಪ್ಲೇಸ್ ಅಂತ ರೆಡಿ ಮಾಡು, ನಿಂಗೆ ಯಾರು ಬೇಕು ನಾನು ಕಳಿಸ್ಕೊಡ್ತೀನಿ, ಎದುರ್ಕೋಬೇಡ, ನೀನೇನು ನನ್ಗೂ ನೀನೇನು ಮಾಡ್ತೀನಿ ಅಂತ ನನ್ನ ಜೊತೆಲಿ ಇದ್ದೀನಿ ಅಂತ ಈ 2 ತಿಂಗಳಲ್ಲಿ ಸಮ್ಮರಲ್ಲಿ ನನಗೆ ಧೈರ್ಯ ಕೊಟ್ಟರು. ಅದಕ್ಕೋಸ್ಕರ ಅವ್ರನ್ನ ಗುರುವಾಗಿ ಸ್ವೀಕರಿಸಿ ನಾನು ವಂದನೆಯನ್ನು ಅರ್ಪಿಸ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.